ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ವಿಲೇಜ್. ಇವತ್ತು ನಾನು ನಿಮಗೆ ಅಜಲ್ ಮೆಥಡಾಲಜಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಜಲ್ ಮೆಥಡಾಲಜಿ ಪಾರ್ಟ್ 1. ಓಕೆ, ಈ ಸೀರೀಸ್ನಲ್ಲಿ ನಾನು ನಿಮಗೆ ಜಸ್ಟ್ ಓವರ್ವ್ಯೂ ಆಫ್ ಅಜಲ್ ಮೆಥಡಾಲಜಿ ಮತ್ತು ಟರ್ಮಿನಾಲಜಿ ಯೂಸ್ಡ್ ಇನ್ ಅಜಲ್ ಮೆಥಡಾಲಜಿ, ಆಮೇಲೆ ವೈ ವಿ ಯೂಸ್ ದ ಅಜೈಲ್. ಓಕೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪಾರ್ಟ್ 2ನಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಜೀರೋ ಟೂಲ್ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು ಸ್ಟೋರಿ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ತೀವಿ, ಯಾವ ರೀತಿ ಸ್ಪ್ರಿಂಟ್ನಲ್ಲಿ ಆ್ಯಡ್ ಮಾಡ್ತೀವಿ, ಸ್ಪ್ರಿಂಟ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಟಿಕೆಟ್ ಯಾವ ರೀತಿ ಅಸೈನ್ ಆಗುತ್ತೆ, ಪ್ರಾಕ್ಟಿಕಲ್ ಓವರ್ವ್ಯೂ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಸೊ ಫಸ್ಟ್ ಆಫ್ ಆಲು ಅಜೈಲ್ ಅಂದರೆ ಏನಂತ ತಿಳ್ಕೊಳ್ಬೇಕು. ನೋಡಿ, ನೀವು ಯಾವುದೇ ಇಂಟರ್ವ್ಯೂ ಕೊಡೋಕ್ಕೆ ಹೋಗಿ ಮ್ಯಾನ್ಯುವಲ್ ಟೆಸ್ಟಿಂಗ್ ಆರ್ ಆಟೋಮೇಷನ್ ಟೆಸ್ಟಿಂಗ್, ದೇ ವಿಲ್ ಆಸ್ಕ್ you worked in a agile process or not. Okay, if you say yes, there might be chances of they asking the what is agile. Okay, the terms used in the agile methodology. Okay, the sprint planning, how many days of sprint planning in your organization, ಎಷ್ಟು ದಿನದ ಸ್ಪ್ರಿಂಟ್ ಪ್ಲಾನ್ ಇರುತ್ತೆ ನಿಮ್ಮ ಕಂಪ್ನಿಯಲ್ಲಿ ಅಂತ ಕೇಳ್ತಾರೆ. ಓಕೆ, ಸೊ ದೀಸ್ ಆರ್ ದ ಸಮ್ ಟರ್ಮಿನಾಲಜೀಸ್. ಓಕೆ, ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅಜೈಲ್? ಓಕೆ, I hope you guys know, okay, what is agile, what is waterfall model, what is spiral model. Okay, in agile methodology, what we will do is the large features we will going to divide into a smaller units. So ನಾವು ಒಂದು ಬಿಗ್ ಅಪ್ಲಿಕೇಶನ್ ಫೀಚರ್ಸ್ನ ಏನು ಮಾಡ್ತೀವಿ, ಸ್ಮಾಲರ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಮತ್ತು ಯೂನಿಟ್ 1, ಯೂನಿಟ್ 2, ಯೂನಿಟ್ 3ನ ನಾವು ಏನು ಮಾಡ್ತೀವಿ, ಮತ್ತೆ ಸಬ್ ಟಾಸ್ಕ್ ಆಗಿ ಡಿವೈಡ್ ಮಾಡ್ತೀವಿ. ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 2, ಟಾಸ್ಕ್ 3 ಅಂತ. ಮತ್ತು ಯೂನಿಟ್ 2ರಲ್ಲೂ ಹಾಗೆ ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 3 ಅಂತ ಡಿವೈಡ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಅದನ್ನು ಡೆವಲಪ್ಮೆಂಟ್ ಫೇಸಿಗೆ ಕಳಿಸ್ಕೋತೀವಿ. ಅಂದರೆ ಟಾಸ್ಕ್ 1 ಫಸ್ಟ್ Jan 1st to Jan 15ವರೆಗೂ, ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 3 ವಿಲ್ ಬಿ ಇನ್ ಅ ಡೆವಲಪ್ಮೆಂಟ್ ಫೇಸ್ ಅಂತ ಇಟ್ಕೋತೀವಿ. ಆ ಟೈಮ್ನಲ್ಲಿ ಕ್ಯೂ ಎ ಏನು ಮಾಡ್ತಾರೆ ಅಂತಂದರೆ, ಟಾಸ್ಕ್ 1, ಟಾಸ್ಕ್ 2 ಮತ್ತು ಟಾಸ್ಕ್ 3ಗಿದ್ದ ಟೆಸ್ಟ್ ಕೇಸಸ್ ಪ್ರಿಪ್ರೇಷನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ರಿವ್ಯೂ ಮಾಡ್ತಾರೆ, ಏನೇನು ಫೀಚರ್ಸ್ ಇದೆ ಅನ್ನೋದು ತಿಳ್ಕೊತಾರೆ. ಅದ್ರ ಪ್ರಕಾರ ಟೆಸ್ಟ್ ಕೇಸಸ್ಸು, ಟೆಸ್ಟ್ ಸಿನಾರಿಯೋಸ್ನ ಕ್ಯೂ ಎ ಟೀಮು ಬ್ಯಾಕ್ ಎಂಡಲ್ಲಿ ಮಾಡ್ತಿರುತ್ತೆ. ಅದೇ ರೀತಿ ಡೆವಲಪ್ಮೆಂಟ್ ಟೀಮು ತಮ್ಮ ಡೆವಲಪ್ಮೆಂಟ್ನ ಸ್ಟಾರ್ಟ್ ಮಾಡಿರ್ತಾರೆ ಅಲಾಂಗ್ ವಿತ್ ದೇರ್ ಯೂನಿಟ್ ಟೆಸ್ಟ್ ಕೇಸಸ್. ಓಕೆ, ಸೊ ಈ ರೀತಿಯಾಗಿ ಅಜೈಲ್ ಮೆಥಡಾಲಜಿಯಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಲಾರ್ಜ್ ಫೀಚರ್ನ ಸ್ಮಾಲರ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಸ್ಮಾಲರ್ ಯೂನಿಟ್ಸ್ನ ಅಗೇನ್ ಡಿವೈಡೆಡ್ ಇಂಟು ಸಬ್ ಟಾಸ್ಕ್. ಓಕೆ, ಅದು ಸಬ್ ಟಾಸ್ಕ್ನ 1 ವೀಕ್ ಅಥವಾ 2 ವೀಕ್ ಸ್ಪ್ರಿಂಟ್ ಪ್ಲ್ಯಾನಲ್ಲಿ ಡೆವಲಪ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡಿಬಿಟ್ಟು, ಆಮೇಲೆ ಆ 3 ಟಾಸ್ಕ್ನ ಕಂಬೈನ್ ಮಾಡಿಬಿಟ್ಟು ಇಂಟಿಗ್ರೇಷನ್ ಟೆಸ್ಟಿಂಗ್ ಮಾಡಿಬಿಟ್ಟು ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್ ಅಂತ ಹೇಳಿಬಿಟ್ಟು ಮತ್ತೆ ನೆಕ್ಸ್ಟು ಸಬ್ ಯೂನಿಟ್ನ ತೊಗೊಂಡ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ಕೋತಾರೆ. ಸೊ ಈ ರೀತಿ ಅಜೈಲ್ ಮೆಥಡಾಲಜಿ ವರ್ಕ್ ಆಗುತ್ತೆ. ಸೊ ಡೆಫಿನಿಷನ್ ಬಂದ್ಬಿಟ್ಟು ಈಸ್ ಅ ವೇ ಟು ಮ್ಯಾನೇಜ್ ಎ ಪ್ರಾಜೆಕ್ಟ್ ಬೈ ಬ್ರೇಕಿಂಗ್ ಇಟ್ ಅಪ್ ಇಂಟು ಸರ್ವಲ್ ಫೇಸಸ್. ಸರ್ವಲ್ ಫೇಸಸ್ ಇಸ್ ನಥಿಂಗ್ ಬಟ್ ಸ್ಮಾಲರ್ ಯೂನಿಟ್ಸ್. Okay, so this in a agile methodology, it is a process of planning, executing and evaluating. As I told, the one small unit goes into this sprint, another unit goes into this sprint, first sprint, second sprint, third sprint. Executing means developing and QA testing. Evaluating is nothing but any issues, any impediments, any blockers like that. They are, and also the reports like pass, fail, result, any blocker for that particular feature. Okay, in this phase, development and testing go simultaneously. As I told you, developer begins their development work. Meanwhile, at the back end, tester will start their test cases, test scenario, test case preparation. Okay, this is how Agile works. The terminology used in Agile. Okay, so why defines the business needs. Okay, first of all, the why, and what, then how. What will defines the customer needs, then how defines the solution. Okay, so business needs we are going to divide into a epic and features.
And from epic into feature, we are going to divide into a stories. We call in agile the subunit as a story points or a stories. Okay, then again stories we are going to divide into a multiple task 1, task 2, task 3, task 4. Okay, these are the terminologies. Okay, next, as I told you, epics is a large requirement defined by the customer. These are business needs, and epic is a large requirement defined by the customer. Okay. For example, what is epic? Epic large unit ಅಲ್ಲಿ ಇರುತ್ತೆ. ಆಮೇಲೆ it is a just one line or two line or three lines, or it is a just a small document kind of. Okay, epic. ಫಾರ್ ಎಕ್ಸಾಂಪಲ್, ಐ ನೀಡ್ ಎ ಆನ್ಲೈನ್ ಬ್ಯಾಂಕಿಂಗ್ ಅಪ್ಲಿಕೇಶನ್. ಓಕೆ, ಈಗ ನೋಡಿ, ಆನ್ಲೈನ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಬೇಕು ಅಂತ ಕಸ್ಟಮರ್ ಕೇಳ್ತಾನೆ. ಇದರಲ್ಲಿ ಏನೇನು ಬರ್ಬೋದು? ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಬರ್ಬೋದು, ಪ್ರೊಫೈಲ್ಸ್ ಬರ್ಬೋದು, ಕಾಂಟ್ಯಾಕ್ಟ್ಸ್ ಆ್ಯಡ್ ಮಾಡೋದು ಬರ್ಬೋದು, KYC ಬರ್ಬೋದು. ದೀಸ್ ಆರ್ ಸ್ಮಾಲ್ ಫೀಚರ್ಸ್. ಅಗೇನ್ he is going to tell you, I need this kind of application for my business need, can you develop it? So then your product owner, as I told you, ಆನ್ಲೈನ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಅಲ್ಲಿ ಎಷ್ಟೊಂದು ಕೆಟಗರಿಯಾಗಿ ನಾವು ಸ್ಟೋರೀಸ್ನ ಎಪಿಕ್ ನಿಂದ ಫೀಚರ್, ದೀಸ್ ಆರ್ ಫೀಚರ್, ಫ್ರಮ್ ಫೀಚರ್ ಟು ಸ್ಟೋರೀಸ್. ಆಸ್ ದ ಯೂಸರ್ ಐ ಕ್ಯಾನ್ ಲಾಗಿನ್ ಟು ದ ಬ್ಯಾಂಕಿಂಗ್ ಅಪ್ಲಿಕೇಶನ್. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿದ್ದರೆ ಲಾಗಿನ್ ಆಗಬೇಕು, OTP ಜನ್ರೇಟ್ ಆಗಬೇಕು, ಆಮೇಲೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಬರಬೇಕು, ಮನಿ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಬೇಕು, ಆರ್ಡರ್ ಹಿಸ್ಟ್ರಿ ಬರಬೇಕು, ಕ್ರೆಡೆನ್ಷಿಯಲ್ ಚೇಂಜ್ ಮಾಡೋಕ್ಕೆ ಬರಬೇಕು, ಪೇ ಕಾಂಟ್ಯಾಕ್ಟ್ಸ್ನ ಆ್ಯಡ್ ಮಾಡೋಕ್ಕೆ ಬರಬೇಕು, ಚೆಕ್ ಬುಕ್ ರಿಕ್ವೆಸ್ಟ್ ಮಾಡೋ ಇದು ಇದ್ದರೆ, ಫೀಚರ್ ಇದ್ದರೆ ಅದು ಬರಬೇಕು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಅಸ್ ಆಸ್ ಅ ಸ್ಟೋರಿ. ಓಕೆ, ಈಗ ಅಜೈಲ್ ಪ್ರೊಸೆಸ್ನಲ್ಲಿ ಡೆವಲಪ್ಮೆಂಟ್ ಟೀಮ್ ಟಾಸ್ಕ್ ಏನಿರುತ್ತೆ, QA ಟೀಮ್ ಟಾಸ್ಕ್ ಏನಿರುತ್ತೆ. ಡೆವಲಪ್ಮೆಂಟ್ ಟೀಮ್ದವ್ರು ಏನು ಮಾಡ್ತಾರೆ? ದೇ ರಿವ್ಯೂ ದ ಸ್ಟೋರೀಸ್ ವೇರ್ ಡಿರೈವ್ಡ್ ಫ್ರಮ್ ವಾಟ್? A feature. Okay, feature is derived from where? Epic is what? Epic is nothing but your large customer needs, that is business needs. Okay, so dev task, your product owner or scrum master, what he will do is they will create a story for a development team. These are the stories. Okay, ಒನ್ಸ್ ದ ಸ್ಟೋರೀಸ್ ಆರ್ ಕ್ರಿಯೇಟೆಡ್, ನೋಡಿ, ಸ್ಟೋರೀಸ್ ಕ್ರಿಯೇಟ್ ಆದಮೇಲೆ ಡೆವಲಪ್ಮೆಂಟ್ ಟೀಮ್ ಏನು ಮಾಡುತ್ತೆ? ಆ ಸ್ಟೋರೀಸ್ನ ರಿವ್ಯೂ ಮಾಡುತ್ತೆ, ಎಸ್ಟಿಮೇಟ್ ಮಾಡ್ತಾರೆ ಸ್ಟೋರಿ ಪಾಯಿಂಟ್ಸ್ನ, ಯಾವುದ್ಯಾವ್ದು ಸ್ಟೋರೀಸ್ನ ನಾವು ಎಷ್ಟು ಟೈಮಲ್ಲಿ ಮುಗಿಸ್ಕೊಡೋಕ್ಕಾಗತ್ತೆ ಅಂತ. ಆಮೇಲೆ ಅದ್ರ ಪ್ರಕಾರ ಡಿಸೈನ್ ಮಾಡ್ಕೋತಾರೆ, ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ಕೋತಾರೆ. ಅದು ಆದಮೇಲೆ ಕೋಡಿಂಗ್ ಮಾಡ್ತಾರೆ, ಆಮೇಲೆ ಯೂನಿಟ್ ಟೆಸ್ಟಿಂಗ್ ಮಾಡ್ತಾರೆ, ಆಮೇಲೆ ಇಂಟಿಗ್ರೇಷನ್ ಟೆಸ್ಟಿಂಗು ಮಾಡ್ತಾರೆ, ಆಮೇಲೆ ಮತ್ತೆ ಟೆಸ್ಟಿಂಗ್ ಮಾಡಿಬಿಟ್ಟು ರಿಪೋರ್ಟ್ಸ್ನ ಕೊಡ್ತಾರೆ. ಇದ್ರ ಜೊತೆಗೆ QA ಟಾಸ್ಕ್ ಏನಿರುತ್ತೆ ಅವ್ರದ್ದು, ರಿವ್ಯೂ ದ ಸ್ಟೋರಿ, ರೈಟ್ ದ ಟೆಸ್ಟ್ ಕೇಸಸ್, ಟೆಸ್ಟ್ ಡೇಟಾ ಪ್ರಿಪ್ರೇಷನ್ ಮಾಡಬೇಕು, ಟೆಸ್ಟ್ ಸಿನಾರಿಯೋಸ್ ಪ್ರಿಪ್ರೇಷನ್ ಮಾಡ್ತಾರೆ, ಟೆಸ್ಟ್ ಎನ್ವಿರಾನ್ಮೆಂಟ್ ಮಾಡ್ಕೋತಾರೆ. ಒನ್ಸ್ ಡೆವಲಪ್ಮೆಂಟ್ ಟೀಮ್ ಹ್ಯಾಂಡ್ ಓವರ್ ಟು QA ದ ಸ್ಟೋರೀಸ್, ಅವಾಗ ಏನು ಮಾಡ್ತಾರೆ QA ಟೀಮ್ದವರು? ಎಕ್ಸಿಕ್ಯೂಟ್ ದ ಟೆಸ್ಟ್ ಕೇಸಸ್ ಮಾಡ್ತಾರೆ, ಆಮೇಲೆ ರಿಪೋರ್ಟ್ ಮಾಡ್ತಾರೆ. ಇಫ್ ಎನಿ ಇಶ್ಯೂಸ್, ಇಫ್ ದೋಸ್ ಆರ್ ಗೋಯಿಂಗ್ ಟು ಪಾಸ್, ದೇ ವಿಲ್ ರೈಟ್ ಇಟ್. ಓಕೆ, ನೆಕ್ಸ್ಟ್, ಅಜೈಲ್ ಪ್ರೊಸೆಸ್ನಲ್ಲಿ ಏನೇನು ಇಂಪಾರ್ಟೆಂಟು? ಫಸ್ಟು ಸ್ಕ್ರಮ್ ಮಾಸ್ಟರ್ ಇರ್ತಾರೆ, ಪ್ರಾಡಕ್ಟ್ ಓನರ್ ಇರ್ತಾರೆ, ಸ್ಕ್ರಮ್ ಟೀಮ್ ಇರುತ್ತೆ. ಸ್ಕ್ರಮ್ ಟೀಮ್ ಈಸ್ ನಥಿಂಗ್ ಬಟ್ ಯುವರ್ ಡೆವಲಪ್ಮೆಂಟ್ ಆ್ಯಂಡ್ QA. ನೋಡಿ, ಸ್ಕ್ರಮ್ ಟೀಮಲ್ಲಿ ಡೆವಲಪರ್ಸು ಮತ್ತು QA ಇರ್ತಾರೆ. ಸ್ಕ್ರಮ್ ಮಾಸ್ಟರ್ ಅಂದರೆ ಯಾರು? ಪ್ರಾಡಕ್ಟ್ ಓನರ್ ಅಂದರೆ ಯಾರು? ಪ್ರಾಡಕ್ಟ್ ಓನರ್ ಈಸ್ ನಥಿಂಗ್ ಬಟ್ ಹಿ ಈಸ್ ಗೆಟಿಂಗ್ ದ ರಿಕ್ವೈರ್ಮೆಂಟ್ ಫ್ರಮ್ ದಿ ಕಸ್ಟಮರ್. ಪ್ರಾಡಕ್ಟ್ ಓನರ್ ವಿಲ್ ಗೆಟ್ ದ ರಿಕ್ವೈರ್ಮೆಂಟ್ ಫ್ರಮ್ ದಿ ಕಸ್ಟಮರ್. ಇವರು ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡೋಕ್ಕಿರ್ತಾರೆ. ಆಮೇಲೆ ಇವರು ಫೀಚರ್ ಆಫ್ ದಿ ಪ್ರಾಡಕ್ಟ್ನ ಡಿಫೈನ್ ಮಾಡ್ತಾರೆ, ಡಿಸೈಡ್ಸ್ ದಿ ರಿಲೀಸ್ ಡೇಟ್. ಈ ಡೇಟಿಗೆ ಈ ಪರ್ಟಿಕ್ಯುಲರ್ ಫೀಚರ್ನ ನಾವು ಕಸ್ಟಮರ್ಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಪ್ರಿಯೋರಿಟೈಸ್ ಮಾಡ್ತಾರೆ, ಯಾವ ಫೀಚರ್ ಫಸ್ಟಿಗೆ ಕೊಡಬೇಕು, ಯಾವ ಫೀಚರ್ ಲಾಸ್ಟಿಗೆ ಕೊಡಬೇಕು, ವಿಚ್ ಫೀಚರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಕಸ್ಟಮರ್ ಎಟ್ ದ ಬಿಗಿನಿಂಗ್. ಯಾರು ಡಿಸೈಡ್ ಮಾಡ್ತಾರೆ? ಪ್ರಾಡಕ್ಟ್ ಓನರ್ ಮಾಡ್ತಾರೆ. ಆಮೇಲೆ ಅಡ್ಜಸ್ಟ್ ದ ಫೀಚರ್ ಆನ್ ಅ ಪ್ರಯಾರಿಟಿ ಆನ್ ಎವ್ರಿ ಇಟ್ರೇಷನ್. ಏನು ಮಾಡ್ತಾರೆ? ಈಗ ಒಂದು ಫೀಚರ್ನ ನಾವು ಡೆವಲಪ್ ಮಾಡ್ತಾ ಇರ್ತೀವಿ, ಅಲ್ಲಿ ಬ್ಲಾಕರ್ಸ್ ಇತ್ತು, ಅಥವಾ ಆ ಫೀಚರ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಪರ್ಟಿಕ್ಯುಲರ್ ಸ್ಪ್ರಿಂಟಲ್ಲಿ ಅಂತಂದರೆ, ದೆನ್ ದೇ ವಿಲ್ ಡಿಸೈಡ್ ವಿಚ್ ಫೀಚರ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ದಿಸ್ ಸ್ಪ್ರಿಂಟ್, ಆರ್ ವಿ ಕ್ಯಾನ್ ಟೇಕ್ ದಿಸ್ ಫೀಚರ್ ಇನ್ ಟು ದಿ ನೆಕ್ಸ್ಟ್ ಸ್ಪ್ರಿಂಟ್ ಅಂತ. ನಾವು ನೆಕ್ಸ್ಟ್ ಕಮ್ಸ್ ಟು ದ ಸ್ಕ್ರಮ್ ಮಾಸ್ಟರ್. ನೋಡಿ, ಸ್ಕ್ರಮ್ ಮಾಸ್ಟರ್ ಈಸ್ ಅ ಫೆಸಿಲಿಟೇಟರ್, ಓಕೆ, ಬಿಟ್ವೀನ್ ದ ಅಜೈಲ್ ಡೆವಲಪ್ಮೆಂಟ್ ಟೀಮ್. QA ಆಗಿರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು,
ಆಮೇಲೆ ಪ್ರಾಡಕ್ಟ್ ಓನರು ಮತ್ತು ಡೆವಲಪ್ಮೆಂಟ್ ಟೀಮ್ಗೆ ಇವರೊಬ್ಬರು ಮಾನಿಟರ್ ಆ್ಯಂಡ್ ಹೀ ಈಸ್ ಅ facilitator. Okay, he is going to watch the story points and status of the stories and QA status, and he will conduct the daily meetings, daily stand-up meetings, and he will take the status of everyone's like development team the status totare, QA team the status totare. If any blockers, any challenges, any impediments, he is going to ask and talk about the process, how process is going on, whether we are following the right process or not. This is done by the your scrum master. Okay, interview ನಲ್ಲಿ ಕೇಳ್ಬೋದು ಸ್ಕ್ರಮ್ ಮಾಸ್ಟರ್ ಅಂದ್ರೆ ಏನು, ಅವ್ರ ಡ್ಯೂಟೀಸ್ ಏನು, ವಾಟ್ ಹಿ ವಿಲ್ ಡೂ, ಹೂ ಇಸ್ ಪ್ರಾಡಕ್ಟ್ ಓನರ್, ಹೂ ಆರ್ ದ ಸ್ಕ್ರಮ್ ಟೀಮ್ ಅಂತ. ಓಕೆ, ಇದು ಇಷ್ಟು ಸ್ಕ್ರಮ್ ಮಾಸ್ಟರ್ ಆಯಿತು, ಪ್ರಾಡಕ್ಟ್ ಓನರ್ ಆಯಿತು, ಸ್ಕ್ರಮ್ ಟೀಮ್ ಬಗ್ಗೆ ಆಯಿತು. ಇವಾಗ ಡೆಫಿನಿಷನ್ ಆಫ್ ರೆಡಿ ಆರ್ ಡೆಫಿನಿಷನ್ ಆಫ್ ಡನ್ ಅಂತ ಎರಡು ಟರ್ಮಿನಾಲಜಿ ಯೂಸ್ ಮಾಡ್ತೀವಿ. ಡೆಫಿನಿಷನ್ ಆಫ್ ರೆಡಿ ಅಂತಂದರೆ ಯೂಸರ್ ಸ್ಟೋರಿ ಇಸ್ ಕ್ಲಿಯರ್ ಆರ್ ನಾಟ್ ಟು ದ ಡೆವಲಪ್ಮೆಂಟ್ ಟೀಮ್, ಯೂಸರ್ ಸ್ಟೋರಿ ಇಸ್ ಟೆಸ್ಟೇಬಲ್ ಆರ್ ನಾಟ್, ಓಕೆ, ಫೀಸಿಬಲ್ ಆಗಿದೆಯಾ ಇಲ್ಲ, ಅಥವಾ ಡಿಫೈನ್ಡ್ ಆಗಿದೆಯಾ ಇಲ್ಲ, ಎಕ್ಸೆಪ್ಟಬಲ್ ಕ್ರೈಟೇರಿಯಾ ಆರ್ ಡಿಫೈನ್ಡ್ ಆರ್ ನಾಟ್ ಅಂತ ಚೆಕ್ ಮಾಡ್ತೀವಿ. ಸಾರಿ, ಒಂದು ವೇಳೆ ಇದು ಎಲ್ಲ ಮ್ಯಾಚ್ ಆಗ್ತಾ ಇದ್ರೆ ದೆನ್ ಡೆಫಿನಿಷನ್ ಆಫ್ ರೆಡಿ. ಡೆಫಿನಿಷನ್ ಆಫ್ ಡನ್ ಅಂತಂದರೆ ಒನ್ಸ್ ಡೆವಲಪ್ಮೆಂಟ್ ಇಸ್ ಬಿಗಿನ್ಸ್ ಆ್ಯಂಡ್ ಸ್ಟಾರ್ಟೆಡ್ ಆ್ಯಂಡ್ code must be committed and checked and pushed to the your git repository, peer review ಆಗಿರಬೇಕು, builds without errors ಇರಬೇಕು, ಯೂನಿಟ್ ಟೆಸ್ಟ್ ರಿಟರ್ನ್ ಆ್ಯಂಡ್ ಪಾಸ್ಡ್ ಆಗಿರಬೇಕು, ಪಾಸ್ಡ್ ಇನ್ ಯೂಸರ್ acceptance ಟೆಸ್ಟಿಂಗ್ ಆಗಿರಬೇಕು. ಸೊ ಇದು ಇಷ್ಟು ಆದರೆ ನಾವು ಡೆಫಿನಿಷನ್ ಆಫ್ ಡನ್ ಅಂತೀವಿ. ಓಕೆ, ಇಲ್ಲಿ ನೋಡಿ, ಆ್ಯಸ್ ಎ ಓವರ್ ವ್ಯೂ ಪ್ರಾಡಕ್ಟ್ ಓನರ್ ಕಸ್ಟಮರ್ನಿಂದ ಏನು ಮಾಡ್ತಾರೆ, ಗ್ಯಾದರ್ಸ್ ಮಾಡ್ತಾರೆ ಎಲ್ಲ ಇನ್ಫಾರ್ಮೇಷನ್ನ. ಆಮೇಲೆ ಪ್ರಾಡಕ್ಟ್ ಬ್ಯಾಕ್ಲಾಗ್, ಓಕೆ, ವಿಚ್ ಕಂಟೇನ್ಸ್ ದ ರಿಕ್ವೈರ್ಮೆಂಟ್ಸ್. ಪ್ರಾಡಕ್ಟ್ ಇದರಲ್ಲಿ ನಾನು ಹೇಳಿದೆ ಫೀಚರು, ಪ್ರಾಡಕ್ಟ್ ಪ್ರಿಯಾರಿಟೀಸ್ ಮೇಲೆ ಯಾವುದ್ಯಾವ್ದು ಫೀಚರ್ನ ನಾವು ಪ್ರಿಯಾರಿಟಿ 1 ಆಗಿ ತೊಗೋಬೇಕು, ಪ್ರಿಯಾರಿಟಿ 2 ಆಗಿ ತೊಗೋಬೇಕು ಅನ್ನೋದು ಡಿಸೈಡ್ ಮಾಡ್ತಾರೆ. ಡಿವೈಡ್ ದಿ ಪ್ರಾಡಕ್ಟ್ ಬ್ಯಾಕ್ಲಾಗ್ಸ್ ಇನ್ ಟು ದ ಸ್ಟೋರಿ ಬೇಸ್ಡ್ ಆನ್ ದ ಪ್ರಿಯಾರಿಟಿ ಆಫ್ ದಿ ಎಪಿಕ್ಸ್. ಓಕೆ, ಎಪಿಕ್ಸ್ ಮೇಲೆ ನಾವು ಸ್ಟೋರೀಸ್ನ ಡಿವೈಡ್ ಮಾಡ್ಕೋತೀವಿ. ಓಕೆ, ಸ್ಟೋರೀಸ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ 1, 2, 3, 4 ಅಂತ ಡಿವೈಡ್ ಮಾಡ್ಕೋತೀವಿ. ಆಮೇಲೆ ಸ್ಪ್ರಿಂಟ್ ರಿಲೀಸ್ ಪ್ಲಾನಿಂಗ್ ಇರುತ್ತೆ. ಸ್ಪ್ರಿಂಟ್ 1ನಲ್ಲಿ ಏನು ರಿಲೀಸ್, ಯಾವ ಸ್ಟೋರೀಸ್ನ ಅಥವಾ ಯಾವ ಫೀಚರ್ಸ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಸ್ಪ್ರಿಂಟ್ 2, ಸ್ಪ್ರಿಂಟ್ 3, ಈ ರೀತಿ ಸ್ಪ್ರಿಂಟ್ ಪ್ಲಾನಿಂಗ್ ಆಗುತ್ತೆ. ಓಕೆ, ಸ್ಪ್ರಿಂಟ್ ಪ್ಲಾನಿಂಗ್ ಆಲ್ಸೋ ಡನ್ ಬೈ ಯುವರ್ ಸ್ಕ್ರಮ್ ಮಾಸ್ಟರ್. ಓಕೆ, ನೆಕ್ಸ್ಟ್ ಫ್ರೇಮ್ವರ್ಕ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡಿ. ಪ್ರಾಡಕ್ಟ್ ಓನರು he will give the product backlog. Product backlog is nothing but your epics. ಎಪಿಕ್ ನಿಂದ ಏನಾಗುತ್ತೆ, ಸ್ಪ್ರಿಂಟ್ ಪ್ಲಾನಿಂಗ್ ಆ್ಯಂಡ್ ಮೀಟಿಂಗ್ ಆಗುತ್ತೆ. ಸ್ಪ್ರಿಂಟ್ ಪ್ಲಾನಿಂಗಲ್ಲಿ ಸ್ಪ್ರಿಂಟ್ ಬ್ಯಾಕ್ಲಾಗ್ಸ್ ಬರುತ್ತೆ. ಓಕೆ, ಇದು ಆದಮೇಲೆ ಸ್ಪ್ರಿಂಟ್ನ 1 to 4 ವೀಕ್ಸಲ್ಲಿ ಮಾಡ್ತಾರೆ, ಅಥವಾ 1 to 2 ಆರ್ 1 to 4 ವೀಕ್ಸ್ ಸ್ಪ್ರಿಂಟ್ ಪ್ಲಾನಿಂಗ್ ಇರುತ್ತೆ. ಓಕೆ, ಡೈಲಿ ಡೈಲಿ ಸ್ಕ್ರಮ್ ಅಂತಂದರೆ your daily stand-up call will be happen, scrum meeting will be happening. Okay, who will going to conduct, scrum master. Okay, then sprint review, sprint finished work, then we are going to give a demo to our stakeholders. Okay, this is how framework will work. Which framework? Agile framework or scrum framework. Okay, now ಸ್ಪ್ರಿಂಟ್ ಪ್ಲಾನಿಂಗಲ್ಲಿ ಏನು ಮಾಡ್ತಾರೆ, ಎಸ್ಟಿಮೇಟ್ಸ್ ದ ಸ್ಟೋರಿ ಪಾಯಿಂಟ್ಸ್ ಮಾಡ್ತೀವಿ. ಯಾವುದೇ ಸ್ಟೋರಿ ಪಾಯಿಂಟ್ಸ್ನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗತ್ತೆ. ಓಕೆ, ವಾಟ್ ಆಲ್ ದ ಸ್ಟೋರಿ ಪಾಯಿಂಟ್ಸ್ ಟೇಕಿಂಗ್ ಇನ್ ದ ಕರೆಂಟ್ ಸ್ಪ್ರಿಂಟ್. ಸ್ಪ್ರಿಂಟ್ ಬ್ಯಾಕ್ಲಾಗ್ ಕಂಟೇನ್ಸ್ ದಿ committed stories. What all the stories current are there in the current sprint. Scrum meeting is nothing but your daily stand-up calls with the developers, QAs to manage or talk about the process. Like QA people will be having some blockers, development team will be having some blockers, to analyze, to understand is any impediments or any challenges which is going to impact on their daily work. So they will conduct and they will take the previous day status, like yesterday what all on stories you worked, what is the status of those stories. Okay, because of that the scrum master will conduct the scrum meeting every day. Then sprint review will happen, then we will give a final demo to the stakeholders after completing all our
uh, story points, and integrating with them will give the final demo to the product owner and or to the stakeholders. Okay, thank you friends watching Kannada Tech Village. If you like the video, please like our channel and subscribe. Okay, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಟ್ಯುಟೋರಿಯಲ್. ಥ್ಯಾಂಕ್ ಯು.